ಸ್ಟೇ ಆಗಿದೆ February 3rd ಅಲ್ಲ, February 2nd you will have to submit compliance report to the land grabbing court. ಸೊ ಆದೇಶದಲ್ಲಿದೆ. ಸೊ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಲ್ಲಿ ಅವ್ರಿಗೆ ಎಷ್ಟೇ 90 ಡೇಸ್ ತನಕ ಇದೆ ಅಂತಾರೆ. ಅದು ಅವ್ರ ಸೆಂಟೆನ್ಸು ಕನ್ವಿಕ್ಷನ್ ಫಾರ್ ಜೈಲ್ ಟರ್ಮು 10,000 ದಂಡ ಕಟ್ಟಕ್ಕೆ ಅದ್ರ ಬಗ್ಗೆ ಇದೆ. ಸೊ ಅದು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ತೀವಿ. ಅವರ್ ಗೌರ್ಮೆಂಟ್ ಪ್ರಾಪರ್ಟಿ, ಸೇಫ್ ಗಾರ್ಡಿಂಗ್ ಗೌರ್ಮೆಂಟ್ ಪ್ರಾಪರ್ಟಿ, ಎನ್ಕ್ರೋಚ್ಮೆಂಟ್ ಏನಿದೆ ಅದ್ರ ಬಗ್ಗೆ ನಾವು ವಿ ಆರ್ ಇಂಟ್ರೆಸ್ಟೆಡ್. ಹಾಗಾಗಿ ಇವತ್ತು ನಾವು ಅಪೀಲ್ ಪೀರಿಯಡ್ ಮುಗಿದಿದ್ದರಿಂದ ಇಮಿಡಿಯೇಟ್ಲಿ ವಿ ಸೀಸ್ ದ ಪ್ರಾಪರ್ಟಿ. ಯಾವುದೇ ರೀತಿಯಲ್ಲಿ ಅವರು ರೆಡ್ಡಿ ಚೌಲ್ಟ್ರಿಗೆ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಮಾಡೋಂಗಿಲ್ಲ. ಅದಕ್ಕೆ ಪೊಲೀಸರು ನಿರ್ದೇಶನ ಕೊಟ್ಟಿದ್ದೀವಿ. ಸೂಕ್ತ ಕ್ರಮ ಕೈಗೊಂಡು ಬಂದೋಬಸ್ತ್ ಮಾಡಿ ಇವತ್ತಿಂದ ಪ್ರೊಟೆಕ್ಟ್ ಮಾಡಬೇಕು ಪ್ರಾಪರ್ಟಿ. ಯಾರು ಟ್ರೆಸ್ಪಾಸ್ ಮಾಡಬಾರ್ದು. ಟ್ರೆಸ್ಪಾಸ್ ಆ ಥರ ಏನಾದ್ರು ಮಾಡೋದು ಕಂಡು ಬಂತು ಅಂದರೆ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಗೇನ್ಸ್ಟ್ ಟ್ರೆಸ್ಪಾಸಸ್. ಸರ್ ಈಗ ಆಲ್ರೆಡಿ ಅಲ್ಲಿ ಬುಕಿಂಗ್ಸ್ ಆಗಿದೆ ಸರ್. ದೇ ಲ್ಯಾಟ್ ಟು ಕ್ಯಾನ್ಸಲ್, ದೇ ಲ್ಯಾಟ್ ಟು ರೀಶೆಡ್ಯೂಲ್. ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ಈ ಮಾಹಿತಿ ಈಗ ಅವ್ರಿಗೆ ಹೋಗ್ಬೇಕಲ್ಲ ಸರ್, ಯಾರು ಬುಕಿಂಗ್ ಮಾಡಿರ್ತಾರಲ್ಲ ಅವ್ರಿಗೆ ಇವರೇ ತಿಳಿಸ್ಬೇಕು, ಚೌಲ್ಟ್ರಿ ಅವರು ತಿಳಿಸ್ಬೇಕು, ತಮ್ಮ ಪ್ರೆಸ್ ಮಾಧ್ಯಮದಿಂದಲೂ ಹೋಗ್ಬೇಕಾಗ್ತದೆ. ಸೊ ರೆಡ್ಡಿ ಚೌಲ್ಟ್ರಿ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಮಾಡೋ ಹೋಗಿಲ್ಲ. ಯಾಕಂದರೆ ಇದು ಲಿಟಿಗೇಷನ್ ಆಗಿದೆ. ಹೈಕೋರ್ಟ್ ಆದೇಶ ಮುಂದೆ ಏನು ಬರುತ್ತೆ ಅಲ್ಲಿಂದ ಯಾವುದೇ ರೀತಿ ಆ್ಯಕ್ಟಿವಿಟಿ ರೆಡ್ಡಿ ಚೌಲ್ಟ್ರಿಗೆ ಕೈಗೊಳ್ಳಲು ಇಟ್ಸ್ ನಾಟ್ ಅಡ್ವೈಸಬಲ್. ಸರ್ ನೀವೀಗ ಒಂದು ಸೀಲ್ ಮಾತ್ರ ಆಗಿ ಬಂದಿದೆ, ಒಂದು ನೋಟಿಸು ಆಗಿ ಬಂದಿತ್ತು ಸರ್. ನೋಟಿಸು ಹಾಕಿದ್ವಿ, ನೋಟಿಸು ಅದ್ರ ಮೇಲೆ ಅಂಟಿಸಿದ್ವಿ, ನೋಟಿಸು ಅಂಟಿಸಿ ಸೀಲು ಮಾಡಿದ್ವಿ. ಹೊರಗಡೆನೂ ಒಂದು ಅಂಟ್ಕೊಡಕ್ಕೆ ಗೇಟ್ ಒಂದು ಹಾಕು, ಪಬ್ಲಿಕ್ಗೆ ಕ್ಲೀನಾಗಿ ಕಾಣಿಸೋಣ ಹಾಕು, ಒಂದು ಬೋರ್ಡ್ ಮಾಡಿಸಿ ಅದು ಸೊ ದೊಡ್ಡದಾಗಿ ಹಾಕ್ಬಿಟ್ಟು ಪ್ರಾಪರ್ಟಿ ಬಿಲಾಂಗ್ಸ್ ಟು ಗೌರ್ಮೆಂಟ್. ಸೊ ಟ್ರೆಸ್ಪಾಸರ್ಸ್ ಶುಡ್ ಬಿ ಪನಿಷ್ಡ್. ಬೇರೆ ಜಾಗ ಒತ್ತುವರಿ ಆಗಿದೆ ಅಂದ್ಬಿಟ್ಟು ನಮಗೆ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಲ್ಲಿ ಆದೇಶ ಆಗಿದೆ. ಟೇಕ್ ಪೊಸಿಷನ್ ಆಫ್ ದ ಪ್ರಾಪರ್ಟಿ ಅಂತ ನಮ್ಗೆ ಆದೇಶ ಇತ್ತು. ಆಫ್ಟರ್ ದ ಅಪೀಲ್ ಪೀರಿಯಡ್ ಇಸ್ ಓವರ್ ಅಂತ. ಅಪೀಲ್ ಪೀರಿಯಡ್ 1 ತಿಂಗಳು ಮುಗಿದಿದೆ. ನಾವು ಹೋಗಿ ನಮ್ಮ ಪೊಸಿಷನಿಗೆ ತೊಗೊಂಡಿದ್ದೀವಿ. ಇವತ್ತು ಸೀಲ್ ಮಾಡಿ ಬಂದಿದ್ವಿ. ಸರ್ ಕಂಪ್ಲೇಂಟ್ ಯಾರಿದ್ರು, ಏನು ಈ ವಿಚಾರದಲ್ಲಿ ಯಾರಿದ್ರು ಕಂಪ್ಲೇಂಟ್ ಅಂತ? ದೂರದಾರರು ನಮ್ಮ ರೊಕ್ಕ ಬಿಟ್ಟಿದ್ದಿಲ್ಲ. ಕಂಪ್ಲೇಂಟ್ ಬಂದು ನಾವೇ, ತಹಸೀಲ್ದಾರ್ ಇಸ್ ದ ಕಂಪ್ಲೇಂಟ್, ಶೇಖರ್ ರೆಡ್ಡಿ ಆ್ಯಂಡ್ ಕೃಷ್ಣ ರೆಡ್ಡಿ. ಸರ್ ಕೆರೆ ಅಂತ ಅದು ಏನು ಸರ್? ಅದು ಕಲ್ಯಾಣಿ ಕುಂಟೆ ಅಂತಾನೆ ಸರ್. ಎಷ್ಟು? 27 ಗುಂಟೆ ಇರೋದು 42. ಅದರಲ್ಲಿ ಸುಮಾರು 12 ಗುಂಟೆನೋ ಒತ್ತುವರಿ ಪೋರ್ಷನ್ ಏನಿದೆ, 5 ಗುಂಟಾಸ್ ಎನ್ಕ್ರೋಚ್ಮೆಂಟ್ ಇದೆ ಅಂತ ಹಾಗಾಗಿ ನಮಗೆ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಆದೇಶ 4ನೇ ನವಂಬರ್ಗೆ ಆಗಿತ್ತು. ಅಪೀಲ್ ಪೀರಿಯಡಲ್ಲಿ ಸ್ವಲ್ಪ ಇದಿತ್ತು, ಕನ್ಫ್ಯೂಷನ್ ಇತ್ತು. ಬಟ್ ಕನ್ಫ್ಯೂಷನ್ ಕ್ಲಿಯರ್ ಆದಮೇಲೆ 1 ತಿಂಗಳಂತ ಅಪೀಲ್ ಪೀರಿಯಡ್ ಗೊತ್ತಾಗಿದ ತಕ್ಷಣ 1 ತಿಂಗಳು ಕಂಪ್ಲೀಟ್ ಆಗಿದೆ ಅಪೀಲ್ ಪೀರಿಯಡ್. ಹೌದು, ಪೊಸಿಷನ್ ತೊಗೊಂಡು ಶೇರ್ ದ ಪ್ರಾಪರ್ಟೀಸ್. ಮುಂದೆ ಸರ್ ಮುಂದೆ ಕ್ರಮ ಸರ್ ಮುಂದೆ ನೆಕ್ಸ್ಟ್ ಅವ್ರೇನು ಅಪೀಲ್ ಅವ್ರು ಹೈಕೋರ್ಟ್ ಅಲ್ಲಿ ಇಲ್ಲೋದ್ರೆ ಹೈಕೋರ್ಟ್ ಆದೇಶ ಫಾಲೋ ಮಾಡ್ತೀವಿ. ಇವಾಗ ನಾವು ಏನೇನು ಮಾಡಿದ್ರು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಏನಿದೆ ಆದೇಶ ಫಾಲೋ ಮಾಡಿದ್ದು ಅಷ್ಟೇ. ನೆಕ್ಸ್ಟು ಹೈಕೋರ್ಟು ಅವ್ರು ಏನು ಅಪೀಲ್ ಅವ್ರೆ ಅದು ಮುಂದೆ ನೋಡ್ಕೊಂಡು ಅದಕ್ಕೆ ನಾವು ಬಂದಿರುತ್ತೆ ಇವರು ಅದು ತೆರವುಗೊಳಿಸಿ ಹೈಕೋರ್ಟ್ ಆದೇಶ ಇದೆ ಅಂತ. ಬಟ್ ಹೈಕೋರ್ಟ್ ಆದೇಶ ಇಲ್ಲೂ ಇಲ್ಲ, ತೆರವು ಮಾಡಬಾರ್ದು, ಇದು ಮಾಡಿ ಅಂತ. ಅವ್ರಿಗೇನು ಸಣ್ಣ ಕನ್ವಿಕ್ಷನ್ ಆಗಿದೆ, 2 years ಇಂಪ್ರಿಸನ್ಮೆಂಟ್ ಪ್ಲಸ್ 10,000 ದಂಡ, ಅದಕ್ಕೆ ಮಾತ್ರ ಸ್ಟೇ ಆಗಿದೆ. ನಾವು ಟೇಕಿಂಗ್ ಪೊಸಿಷನ್ ಆಫ್ ದ ಪ್ರಾಪರ್ಟಿ ಯಾವುದೇ ರೀತಿ ಸ್ಟೇ ಇಲ್ಲ ಅಷ್ಟೇ. ನೋಡಿ, ಈವನ್ ಅವ್ರು ಹೈಕೋರ್ಟ್ ಆರ್ಡರ್ ಕೊಟ್ಟರು ನಾವು ಪೊಸಿಷನ್ ತೊಗೊಂಡೇ ಬಂದಿತ್ತು ಆರ್ಡರ್ ಮಾಡಿದ್ರು. ಸೊ ನಾವೇನು ಮಾಡಿದ್ವಿ, ಲೀಗಲಿ ಇಟ್ಸ್ ಆಸ್ ಪರ್ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಸ್ ಆರ್ಡರ್. ವಿ ಜಸ್ಟ್ ಫಾಲೋ ದ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಸ್. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.